ಒಮ್ಮೆ ರುಕ್ಮಿಣಿ ಶ್ರೀಕೃಷ್ಣನನ್ನ ಕೇಳ್ತಾಳೆ, ಕೃಷ್ಣ, ನಾವು ನಿನ್ನನ್ನ ಇಷ್ಟೊಂದು ಪ್ರೀತಿಸ್ತೀವಲ್ಲ, ಆದ್ರೆ ನೀನ್ ಯಾಕೆ ಯಾವಾಗ್ಲೂ ರಾಧಾ ರಾಧಾ ಅಂತಿರ್ತೀಯಾ ಅಂತ. ಅದಕ್ಕೆ ಕೃಷ್ಣ ಮೊಗುಳ್ನಗೆಯಿಂದ, ನೀನು ಬಿಸಿ ಹಾಲನ್ನ ತಗೊಂಡು ರಾಧೆಯ ಬಳಿ ಹೋಗು, ನಿನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಆಗ ರುಕ್ಮಿಣಿ ರಾಧೆಗಾಗಿ ಒಂದು ಲೋಟದಲ್ಲಿ ಬಿಸಿ ಹಾಲನ್ನ ತಗೊಂಡು ಹೋಗ್ತಾಳೆ. ಹೋಗಿ ಶ್ರೀಕೃಷ್ಣ ಕೊಟ್ಟ ಅಂತ ಹಾಲನ್ನ ಕೊಡ್ತಾಳೆ. ಆಗ ರಾಧೆ ಏನು ಆಲೋಚಿಸದೆ ಬಿಸಿ ಬಿಸಿ ಹಾಲನ್ನೇ ಕುಡಿದು ಬಿಡ್ತಾಳೆ. ನಂತರ ರಾಧಾ ರುಕ್ಮಿಣಿ ಇಬ್ರು ಸಹ ಕಾಲಹರಣ ಮಾಡ್ತಾರೆ. ರುಕ್ಮಿಣಿ ಶ್ರೀಕೃಷ್ಣನ ಬಳಿ ಹೋಗ್ತಾಳೆ. ಕೃಷ್ಣನಿಗೆ ನಡೆದ ವಿಷಯವನ್ನ ತಿಳಿಸ್ತಾ ಅವರ ಸೇವೆಯನ್ನ ಮಾಡ್ತಿರ್ತಾಳೆ. ಆಗ ಶ್ರೀಕೃಷ್ಣನ ಕಾಲುಗಳು ಕೆಂಪಾಗಿ ಸುಟ್ಟು ಹೋಗಿರ್ತವೆ. ಆಗ ರುಕ್ಮಿಣಿ ಭಯದಿಂದ ಏನಾಯ್ತು ಅಂತ ಕೇಳಿದಾಗ, ರುಕ್ಮಿಣಿ, ನೀನು ತುಂಬಾ ಬಿಸಿ ಬಿಸಿ ಹಾಲನ್ನ ರಾಧೆಳಿಗೆ ಕೊಟ್ಟೆಯಲ್ಲ, ಅದನ್ನ ಕುಡಿಯುವ ಸಮಯದಲ್ಲಿ ರಾಧೆ ನನ್ನ ಜಪ ಮಾಡ್ತಾ ನನ್ನ ಪಾದಗಳನ್ನ ಪೂಜಿಸ್ತಾ ಇದ್ಲು. ಈ ಕಾರಣದಿಂದ ಆ ರಾಧಳಿಗೆ ಬರಬೇಕಿದ್ದ ಬೊಬ್ಬೆಗಳು ನನ್ನ ಕಾಲಿಗೆ ಬಂದಿವೆ ಅಂತ ಹೇಳ್ತಾಳೆ. ಈ ಒಂದು ಘಟನೆಯಿಂದ ರುಕ್ಮಿಣಿಗೆ ಗೊತ್ತಾಗುತ್ತೆ ರಾಧಾ ಕೃಷ್ಣರ ಪ್ರೀತಿ ಎಂಥದ್ದು ಅಂತ.